ಗೈಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಎದ್ದದಷ್ಟೇ. ಎದ್ದು ಗುಂಡ ಎಲ್ಲ ಅಮ್ಮ ಇಟ್ಟಿದ್ದಾರೆ ಮಾಡಲಿಕ್ಕೆ. ಇನ್ನು ಕಾಫಿ ಎಲ್ಲ ಇನ್ನಾಗಬೇಕು, ಅಂದರೆ ಬ್ರಷ್ ಮಾಡಲಿಲ್ಲ, ಇನ್ನು ಬ್ರಷ್ ಮಾಡಬೇಕು. ಸೊ ಫ್ರೆಶ್ ಅಪ್ ಆಗಿ ಎಲ್ಲ ಆಮೇಲೆ ಬ್ರಷ್ ಮಾಡಿ ಆಮೇಲೆ ತಿಂಡಿ ತಿನ್ನೋದು. ಗುಂಡ ರೆಡಿ ಆಗ್ತಾ ಉಂಟಲ್ಲೇ, ಹಾಗೆ ಚಟ್ನಿ ಕೂಡ ಮಾಡ್ತಿದ್ದಾರೆ. ಸೊ ಇನ್ನು ಒಗ್ಗರಣೆಗೆ ಸೊಪ್ಪು ತರಬೇಕು, ಅಲ್ಲಿ ಉಂಟು ಒಗ್ಗರಣೆಗೆ ಸೊಪ್ಪು ತರುವ. ಇಷ್ಟು ಸಿಕ್ಕಿತು. ನೋಡಿ, ಇದೆಲ್ಲ ಗುಂಡ ಆದದ್ದು, ಇವಾಗ ತೆಗೆದದಷ್ಟೇ ನೋಡಿ. ಇದರ ಒಳಗೆ ಹಾಕಿಟ್ಟಿದ್ದೇವೆ. ಇನ್ನು ಇದನ್ನು ಇಟ್ಟರೆ ಆಯ್ತು. ಕ್ಯಾಪ್ಸಿಕಮ್ ತಂದಿದ್ದಾರೆ, ನನಗೆ ಇಷ್ಟ ಅಂತ ಅಮ್ಮ ತಂದಿದ್ದಾರೆ ನೋಡಿ. ಕ್ಯಾಪ್ಸಿಕಮ್ ಬಜ್ಜಿ ನನಗೆ ತುಂಬ ಇಷ್ಟ. ಇದು ನೋಡಿ, ಇವಾಗ ಮಳೆಗಾಲ ಅಲ್ವಾ, ಸೊ ಅಲ್ಲಿಗೆ ಅದು ಬೂಸ್ಟ್ ಬರ್ತದೆ ಮೇಲೆ ಅದರದ್ದು ಬುಡಕ್ಕೇನೆ. ಸೊ ಒಮ್ಮೆದು ಗುಂಡ ರೆಡಿ ಆಯಿತು. ಸೊ ಇನ್ನೊಮ್ಮೆ ಇಟ್ಟಿದ್ದಾರೆ, ಗುಂಡ ಇಟ್ಟಿದ್ದಾರೆ ರೆಡಿ ಆಗಲಿಕ್ಕೆ. ನೋಡಿ, ಇದೆ ತಜಂಕು ಸೊಪ್ಪು. ಈ ಸಲ ಕಮ್ಮಿ ತಜಂಕು ಸೊಪ್ಪು, ಒಳ್ಳೆಯದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅಂದರೆ ಇದರದ್ದು ಹಲಸಿನಲ್ಲಿ ಹಣ್ಣಿದು ಬೀಜ ಉಂಟಲ್ಲ, ಅದನ್ನು ಹಾಕಿ ಉಪ್ಕರಿ ಮಾಡ್ತಾರೆ. ಆಮೇಲೆ ಚಟ್ಟಂಬಡೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಆಮೇಲೆ ಪತ್ರೊಡೆ ಎಲ್ಲ ಮಾಡ್ತಾರೆ. ಆಮೇಲೆ ಪೋಡಿ ಎಲ್ಲ ನಾವು ಮಾಡ್ತಾಯಿದ್ವಿ ಮುಂಚೆ ಎಲ್ಲ, ಕೊರೋನಾ ಟೈಮಲ್ಲಿ ತುಂಬ ಮಾಡ್ತಿದ್ವಿ. ಸೊ ಇಲ್ಲಿ ಚಟ್ನಿ ರೆಡಿ ಆಯಿತು ಗುಂಡಕ್ಕೆ. ಬಿಸಿ ಬಿಸಿ ಗುಂಡ ರೆಡಿ ಆಗಿದೆ. ಸೊ ಅದನ್ನು ಕಟ್ ಮಾಡ್ತಾ ಇದ್ದೇನೆ, ಅಂದರೆ ಬಿಸಿ ಉಂಟಲ್ಲ, ಸೊ ಅದಕ್ಕೆ ಕಟ್ ಮಾಡಿ ಕೊಡ್ತಾ ಇದ್ದೇನೆ. ನೋಡಿ, ಇದನ್ನು ಈ ರೀತಿ ಓಪನ್ ಮಾಡಬೇಕು. ಓಪನ್ ಮಾಡಲಿಕ್ಕೆ ಸಹ ಕಷ್ಟ, ಮಾಡಲಿಕ್ಕೆ ಕೂಡ ಕಷ್ಟ ಇದು. ಇದುಂಟಲ್ಲ, ಇಡೀ ಸುಡಿ ಹೇಳ್ತಾರೆ ನೋಡಿ, ಅಂದರೆ ಯೂಸ್ ಮಾಡೋದಿಲ್ಲ, ಅದಕ್ಕಂತಾನೆ ಬೇರೆ ತೆಗೆದಿಡ್ತೇವೆ ನಾವು. ಸೊ ಅದರಿಂದ ಮಾಡೋದು ನಾವು, ಅದನ್ನು ಕಟ್ಟುದು, ಅಂದರೆ ಗುಂಡವನ್ನು ಕಟ್ಟುದು ಹಾಗೆ. ಅಷ್ಟಮಿಗೆ ಚೌತಿಗೆಲ್ಲ ಜಾಸ್ತಿ ಗುಂಡನೆ ಮಾಡುದು ನಮ್ಮ ಮನೆಯಲ್ಲಿ. ಬನ್ನಿ ಗೈಸ್, ಬ್ರೇಕ್ಫಾಸ್ಟ್ ಮಾಡುವ. ಸೂಪರ್ ಆಗ್ತದೆ ಗುಂಡ ವಿತ್ ಚಟ್ನಿ. ಸೊ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದಾರೆ. ಒಗ್ಗರಣೆಗೆಲ್ಲ ಸಾರಿ, ಬೀನ್ಸ್ ಉಪ್ಪರೆ ಮಾಡಲಿಕ್ಕೆ. ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇವೆ. ಅಂದರೆ ದ್ವಾದಶಿ ಊಟ ಆಗಿ ಆಮೇಲೆ ಮನೆಗೆ ಹೋಗುದಂತ ಹಾಗೆ. ಅಂದರೆ ನಿನ್ನೆ ನಾವು ಬಂದಿದ್ದೇವಲ್ಲ, ನಿನ್ನೆ ಬಂದು ಒಂದು ದಿನ ನಿಂತು ಆಮೇಲೆ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಸೊ ಮ್ಯಾರೇಜ್ ಆದಮೇಲೆ ಇದು ನಮ್ಮದು ಫಸ್ಟ್ ಏಕಾದಶಿ ಅಲ್ವಾ, ಸೊ ಅದೊಂದು ಕ್ರಮ ಉಂಟು. ಒಂದು ದಿನ ನಿಂತು ಆಮೇಲೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟ ಆಗಿ ಆಮೇಲೆ ಹೋಗಲಿಕ್ಕೆ ಅಂತ. ಬಟ್ ನಾನ್ ವೆಜ್ ಮಾಡಲಿಕ್ಕಿಲ್ಲ, ವೆಜ್ಜೇ ಮಾಡಲಿಕ್ಕೆ ಅಂತೆ. ಸೊ ಹಾಗೆ ಅದೊಂದು ಕ್ರಮ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇವೆ ಒಂದು ಸ್ವಲ್ಪ ಟೇಸ್ಟಿಗೆ. ಕಟ್ ಮಾಡಿಟ್ಟಿದ್ದೇನೆ, ಅಂದರೆ ಇದಕ್ಕೆ ಹಾಕಲಿಕ್ಕೆ. ಸಾಂಬಾರ್ ಮಾಡಲಿಕ್ಕೆ, ಸೌತೆಕಾಯಿ ಸಾಂಬಾರ್ ಮಾಡಲಿಕ್ಕೆ ಇದರಲ್ಲಿ ಕುಕ್ಕರ್ ನೋಡಿ ಗೈಸ್, ನಾವಿಲ್ಲಿ ಬಂದಿದೆ ನೋಡಿ, ಅಂಗಳಕ್ಕೆ ಬಂದಿದೆ ನಾವಿಲ್ಲಿ. ಈ ಕಡೆಯಿಂದ ನಾಯಿ ನೋಡ್ತಾ ಉಂಟು ನಾವಿದನ್ನೇ.
ಸಾಂಬಾರ್ ರೆಡಿಯಾಗಿದೆ. ಹಾಗೆ ಇಲ್ಲಿ ಪಾಯಸ ಕೂಡ ರೆಡಿಯಾಗಿದೆ, ಕಡಲೆಬೇಳೆ ಪಾಯಸ. ನೋಡಿ, ಕ್ಯಾಪ್ಸಿಕಮ್ ಬಜ್ಜಿ ಮಾಡಲಿಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿದ್ದಾರೆ ಅಮ್ಮ. ಕ್ಯಾಪ್ಸಿಕಮ್ ಮಾಡಬೇಕು. ಸೊ ಇಟ್ಟು ಸ್ವಲ್ಪ ನೆನೆಸಿಟ್ಟಿದ್ದಾರೆ, ಅದು ಚೆನ್ನಾಗಿ ಅದು ಬ್ಲೆಂಡ್ ಆಗಬೇಕಲ್ಲ, ಸೊ ಹಾಗೆ. ಸೊ ಇದು ನೋಡಿ, ಹಲಸಿನ ಹಣ್ಣು ಉಂಟಲ್ಲ ಅದರದ್ದು ಬೀಜ, ಹಲಸಿನ ಹಣ್ಣಿದು ಬೀಜ. ಇದು ತುಂಬ ಒಳ್ಳೆಯದಾಗ್ತದೆ ಹಲಸಿನ ಹಣ್ಣಿನ ಬೀಜ. ಸೊ ನಾವಂದರೆ ಇದು ಹಪ್ಪಳ ಎಲ್ಲ ಮಾಡ್ತಿದ್ವಿ ನಾವು, ಹಲಸಿನ ಹಣ್ಣಿದು ಹಪ್ಪಳ ಎಲ್ಲ ಮಾಡ್ತಿದ್ವಿ, ಹಲಸಿನಕಾಯಿದು ಹಪ್ಪಳ ಮಾಡ್ತಿದ್ವಿ. ಸೊ ಆಗ ಇದು ಹಲಸಿನ ಹಣ್ಣು ಬೀಜ ಇರ್ತದಲ್ಲ, ಸೊ ಅದನ್ನು ಬೇಯಿಸಿ ಉಪ್ಪು ಹಾಕಿ ಬೇಯಿಸೋದು, ಆಮೇಲೆ ನಾವು ತಿಂತಾಯಿದ್ವಿ. ಆಮೇಲೆ ಉಳಿತದಲ್ಲ, ತಿಂದಾದ್ಮೇಲೆ ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅಂದರೆ ಕೆಲವರಿಗೆ ಆಗೋದಿಲ್ಲ ಜಾಸ್ತಿ ತಿನ್ನಲಿಕ್ಕೆ ಸಹ, ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಆಗೋದಿಲ್ಲ ಅದು ಜಾಸ್ತಿ ತಿನ್ನಲಿಕ್ಕೆ. ಸೊ ಆಗ ಎಂತ ಮಾಡ್ತಿದ್ವಿ ಅಂದರೆ, ಉಳಿದದ್ದು ಬೇಯಿಸಿದಿತ್ತಲ್ಲ ಇದು ಹಲಸಿನಕಾಯಿ ಇದು ಬೀಜ, ಸೊ ಅದನ್ನು ಬಿಸಿಲಲ್ಲಿಟ್ಟು ಒಣಗಿಸಿ ಆಮೇಲೆ ಇಡ್ತಾಯಿದ್ವಿ. ಮಳೆಗಾಲದಲ್ಲಿ ಅಂದರೆ ತುಂಬ ಡ್ರೈ ಆಗ್ತದದು ಬಿಸಿಲಿಗಿಡುವಾಗ. ಸೊ ಆಮೇಲೆ ನಾವು ಮಳೆಗಾಲ ಬರುವಾಗ ಅದನ್ನು ತಿಂತಾಯಿದ್ವಿ. ಬಟ್ ತಿನ್ನಲಿಕ್ಕೆ ಸಹ ಹಲ್ಲು ಗಟ್ಟಿರಬೇಕು, ಅಂದರೆ ಅಷ್ಟು ಗಟ್ಟಿರ್ತದೆ ಅದು, ತಿನ್ನಲಿಕ್ಕೆ ಆಗೋದಿಲ್ಲ. ಬಟ್ ಓಕೆ, ಟೇಸ್ಟ್ ಇರ್ತದೆ ಮಾತ್ರ. ಇವಾಗ ಯಾರು ಬೇಯಿಸಲು ತಿನ್ನೋದಿಲ್ಲ, ಅಷ್ಟು ಒಣಗಿಸಿ ಎಲ್ಲ ಯಾರು ತಿನ್ನೋದಿಲ್ಲ. ಆಮೇಲೆ ಯಾವುದಾದ್ರೂ ಪದಾರ್ಥಗೆಲ್ಲ ಹಾಕ್ತಾರೆ. ಇವಾಗ ನಾವು ಬೀಟ್ರೋಟ್ ಪಲ್ಯ ಎಲ್ಲ ಮಾಡಿದರೆ ಸೊ ಅದಕ್ಕೆ ಹಾಕ್ಬೋದು, ಕಾಂಬಿನೇಷನ್ ಒಳ್ಳೆಯದಾಗ್ತದೆ. ಮತ್ತು ತಜಂಕ್ ಸೊಪ್ಪು ಅಂತ ಉಂಟು, ತಜಂಕ್ ಸೊಪ್ಪು ಉಂಟಲ್ಲ, ಅದರದ್ದು ಪಲ್ಯ ಮಾಡುವಾಗ ಸಹ ಇದನ್ನು ಹಾಕ್ತಾರೆ, ಟೇಸ್ಟ್ ಆಗ್ತದೆ ತುಂಬ. ಇವಾಗ ಮಳೆ ಸ್ಟಾಪ್ ಆಗಿದೆ. ಡ್ರೆಸ್ ಹೊರಗೆ ಹಾಕುವಾಗ ಮಳೆ ಸ್ಟಾರ್ಟ್ ಆಗ್ತದೆ. ಮೋಡ ಎಲ್ಲಿಂದ ಮೋಡ ಆಗ್ತದೆ ಅಂತಿಲ್ಲ, ಡ್ರೆಸ್ ಹಾಕಿ ಹೋಗುವಾಗ ಮೋಡ ಆಗ್ತದೆ ಆಚೆ ಸೈಡಿಂದ. ಪೈನಾಪಲ್ ಆಗಿದೆ, 2 ಪೈನಾಪಲ್ ತೆಗೆದಿದ್ದೇವೆ ನಾವು ಈಗ. ಅದರಲ್ಲೂ ಕೂಡ ಪೈನಾಪಲಲ್ಲಿ ಕೂಡ 2 ಟೈಪಿದು ಪೈನಾಪಲ್ ಆಗ್ತದೆ. ಬೇರೆ ಎಷ್ಟು ಟೈಪ್ ಉಂಟಂತ ಗೊತ್ತಿಲ್ಲ, ಟೈಪ್ಸ್ ಎಷ್ಟು ಉಂಟು. ಒಂದು ಈ ಥರ ಕಲರ್ ಫುಲ್, ಒಂದು ಸ್ವಲ್ಪ ಆರೆಂಜ್ ಯೆಲ್ಲೋ ಮಿಕ್ಸ್ ಆ ಥರ ಕಲರ್ ಬರ್ತದೆ ನೋಡಿ, ಸ್ವಲ್ಪ ಕಲರ್ ಬಂದಿದೆ ಈ ಥರ. ಅಂದರೆ ಸ್ಟಾರ್ಟಿಂಗ್ ಈ ಥರ ಕಲರ್ ಇರ್ತದೆ, ಈ ಕಲರ್ ಇರ್ತದೆ, ಒಂಥರ ಗ್ರೀನ್ ಕಲರ್ ಲೈಟ್. ಇದು ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಇರ್ತದೆ, ಮತ್ತೆ ಆಗುವಾಗ ಯೆಲ್ಲೋ ಕಲರ್ ಆಗ್ತದೆ. ಸೊ ನೋಡಿ ಡಿಫ್ರೆನ್ಸ್ ನೋಡಿ. ಸೊ ಇದೆರಡು ಕಲರ್ ನಮ್ಮ ಮನೆಯಲ್ಲಿ ಆಗ್ತದೆ ಪೈನಾಪಲ್. ಸೊ ಇನ್ನೆಷ್ಟು ಕಲರ್ಸ್ ಉಂಟು ಗೊತ್ತಿಲ್ಲ, ಯಾವುದೆಲ್ಲ ಟೈಪ್ಸ್ ಎಲ್ಲ ಉಂಟು, ಇನ್ನೆಷ್ಟು ವೆರೈಟೀಸ್ ಉಂಟು ಅಂತ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಇದೆರಡು ವೆರೈಟೀಸ್ ಆಗ್ತದೆ ಪೈನಾಪಲ್. ಸೊ ಇದು ಗೊತ್ತುಂಟು, ಇದು ಯಾವುದ್ರದ್ದು ಗಿಡ ಅಂತ. ಸೊ ಸುವರ್ಣಗಡ್ಡೆ ಉಂಟಲ್ಲ, ಚೂರ್ಣಕಂಡೆ ಅಂತ ಹೇಳ್ತೇವೆ ನಾವು, ಸೊ ಅದರದ್ದು ಗಿಡ ಇದು. ಹಾಂ, ಸುವರ್ಣಗಡ್ಡೆದು ಇದು ಗಿಡ. ಇದೊಂದು 2 ಇಯರ್ಸ್ ಹಾಗೆ ಆಮೇಲೆ ತೆಗಿಬೋದು, ನಮಗೆ ನೋಡ್ಬೋದು. ಅಂದರೆ 2 ಇಯರ್ಸ್ ಬಿಟ್ಟರೆ ಸ್ವಲ್ಪ ದೊಡ್ಡದಾಗ್ತದೆ. ಸೊ ಇದು ತೆಗೆದು ಗಿಡವನ್ನು ತೆಗೆದು ಅದರ ಕೆಳಗೆ ಉಂಟಲ್ಲ, ಸೊ ಅದನ್ನು ಮಣ್ಣು ತೆಗೆದು ನೋಡಬೇಕು. ಸೊ ಆವಾಗ ಸುವರ್ಣಗಡ್ಡೆ ಆಗಿರ್ತದೆ ಅದರಲ್ಲಿ. ಎಷ್ಟು ವರ್ಷ ಬೇಕು ಒಂದು ಸುವರ್ಣಗಡ್ಡೆ ಆಗಲಿಕ್ಕೆ? ಎಷ್ಟು ವರ್ಷ ಬೇಕಮ್ಮ? 2 ವರ್ಷದಲ್ಲಿ ಆಗ್ತದಲ್ಲ, ಸ್ವಲ್ಪ ದೊಡ್ಡದಾಗ್ತದೆ, ಮೀಡಿಯಮ್ ಸೈಜ್ ಆಗ್ತದೆ ಸುವರ್ಣಗಡ್ಡೆ. 2 ವರ್ಷ ತನಕ ಬಿಡಬೇಕು.
ನೋಡಿ, ಮುಂಚೆ ತುಂಬ ಇತ್ತು, ಇವಾಗ 3 ಗಿಡ ಮಾತ್ರ, 4 ಗಿಡ ಉಂಟು, ಇನ್ನೊಂದು ಚಿಕ್ಕದುಂಟು, 4 ಗಿಡ ಆಗಿದೆ. ಮುಂಚೆ ಎಲ್ಲ ತುಂಬ ಆಗ್ತಿತ್ತು. ಅದಂದರೆ ಹಾಕ್ಬೇಕಂತಿಲ್ಲ, ಒಮ್ಮೆ ಆಗ್ತದಲ್ಲ ಈ ವರ್ಷ. ಸೊ ಅದನ್ನು ಹಾಗೇನೆ ಬಿಟ್ಟರೆ ನೆಕ್ಸ್ಟ್ ಇಯರ್ ಆಗುವಾಗ, ಮಳೆ ಬರುವಾಗ ನೆಕ್ಸ್ಟ್ ಇಯರ್ ಪುನಃ ಅದು ಚಿಗುರ್ತದೆ ಹಾಗೇನೆ. ಸೊ ಈ ಸಲ ಹಾಗೇನಾಗಿದೆ. ಓಕೆ ಗಾಯ್ಸ್, ಇನ್ನೊಂದು ತೋರಿಸ್ತೇನೆ ನಿಮಗೆ. ನೀರು ಕಡ್ಡಿ ಗೊತ್ತಿರ್ಬೋದಲ್ಲ, ನೀರು ಕಡ್ಡಿ ನಾವು ಸಣ್ಣ ಇರುವಾಗ ಸ್ಲೇಟಿಗೆ ಹಾಕಿ ಒರೆಸ್ತಾ ಇದ್ವಿ, ಉಜ್ತಾ ಇದ್ವಿ ಅಲ್ಲ. ಸೊ ಉಜ್ತಾ ಇದ್ವಿ, ಅದು ನೀರು ಕಡ್ಡಿ ಉಂಟು ಈಗ ಇಲ್ಲಿ. 1-2 ಸಿಕ್ಕಿದೆ ನನಗೆ ನೋಡಲಿಕ್ಕೆ, ಅಲ್ಲಿ ಉಂಟು, ತೋರಿಸ್ತೇನೆ ನಿಮಗೆ ಬನ್ನಿ. ನೋಡಿ, ಇದೆ ನೀರು ಕಡ್ಡಿ. 2 ಸಿಕ್ಕಿತ್ತು ನನಗೆ ನೋಡಲಿಕ್ಕೆ. ಆಮೇಲೆ ಆಚೆ ಇರ್ಬೋದು, ನೋಡಲಿಲ್ಲ ನಾನು. ನೆನಪುಂಟು, ನಾವು ಚಿಕ್ಕ ಇರುವಾಗ ಸ್ಲೇಟಿಗೆ ಹಾಗೆ ಉಜ್ತಾ ಇದ್ವಿ ಈ ನೀರು ಕಡ್ಡಿಯನ್ನು. ಸೊ ಆಮೇಲೆ ಆಮೇಲೆ ನಾವು ಕಡ್ಡಿಯಲ್ಲಿ ಬರಿತಾ ಇದ್ವಿ ಅಲ್ಲ, ಆವಾಗ ತಾಗ್ತಾನೆ ಇರಲಿಲ್ಲ, ಅಂದರೆ ಹತ್ತತಾನೆ ಇರಲಿಲ್ಲ ಅದು. ಆಗ ಮನೆಯಲ್ಲೆಲ್ಲ ಬೈತಾ ಇದ್ರು ನಮಗೆ. 90s ಪೀಪಲಿಗೆ ಗೊತ್ತಿರ್ಬೋದು ಅದ್ರ ಬಗ್ಗೆ. ನೋಡಿ, ನೋಡಿ ಈಗಿನ ಸ್ಟೂಡೆಂಟ್ಸಿಗೆ, ಮಕ್ಕಳಿಗೆಲ್ಲ ಗೊತ್ತಿರೋದಿಲ್ಲ ಇದರ ಬಗ್ಗೆ. ನಮಗೆಲ್ಲ ಸಣ್ಣ ಇರುವಾಗ ನೆನಪುಂಟೆ, ಈ ಥರ ನಾವು ಕಡ್ಡಿ ತೆಗೆದು ಈಗ ಉಜ್ತಾ ಇದ್ವಿ ಸ್ಲೇಟಿಗೆ. ಓಕೆ ಗೈಸ್, ಯಾರಿಗೆಲ್ಲ ಇದು ನೆನಪುಂಟು, ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ, ಓಕೆನಾ? ನೋಡಿ, ಮತ್ತೆ ಪುನಃ ಮೋಡ ಆಯಿತು, ಇನ್ನು ಮಳೆ ಬರುವ ಹಾಗೆ ಕಾಣ್ತದೆ. ಪುನಃ ಮೋಡ ಆಯಿತು. ಸೊ ಇವಾಗ ಆಯ್ತು, ಜೋರು ಮಳೆ ಬರ್ತಾ ಉಂಟು, ಗಾಳಿ ಮಳೆ, ಫುಲ್ ಕತ್ತಲೆ ಆಗಿದೆ. ಸೊ ಕರೆಂಟು ಕೂಡ ಇಲ್ಲ. ಸೊ ಇವಾಗ ನಾನು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾ ಇದ್ದೇನೆ, ಕ್ಯಾಪ್ಸಿಕಮ್ ಪೋಡಿ. ಇನ್ನು ಆಮೇಲೆ ಊಟ ಮಾಡೋದಂತ, ಯಾಕಂದರೆ ನಮ್ಮದು ದ್ವಾದಶಿ ಊಟ ಅಲ್ಲ. ಸೊ ಹಾಗೆ ನಿನ್ನೆ ಏಕಾದಶಿ, ಇವತ್ತು ದ್ವಾದಶಿ. ಹಾಗೆ ನಿನ್ನೆ ಬಂದದಾಗ, ಸೊ ನಿನ್ನೆ ನೈಟ್ ನಿಂತದ್ದು ನಾನು. ನಿಂತು ಇವತ್ತು ಮಧ್ಯಾಹ್ನ ಊಟ, ದ್ವಾದಶಿದು ಊಟ. ಬಟ್ ನಾನ್ ವೆಜ್ ಮಾಡಲಿಕ್ಕಿಲ್ಲ, ವೆಜ್ ಅಂತ ಮಾಡಲಿಕ್ಕೆ. ಸೊ ಹಾಗೆ ವೆಜ್ಜೇ ಮಾಡಿದ್ದೀವಿ. ನೋಡಿ, ಫ್ರೈ ಆಗ್ತಾ ಉಂಟು. ಕ್ಯಾಪ್ಸಿಕಮ್ ಫ್ರೈ ಆಗಿದೆ ಇದು. ನೋಡಿ, ಜೋರು ಮಳೆ ಬಂದಿದೆ, ಜೋರು ಗಾಳಿ ಬರ್ತಾ ಉಂಟು, ಗಾಳಿ ಮಳೆ. ನೋಡಿ, ಗಾಳಿ ಮಳೆ. ಸ್ವಲ್ಪ ಉಳಿದಿದೆ, ಇದು ಹಾಕಿ ಆದಮೇಲೆ ಇನ್ನೂ ಸ್ವಲ್ಪ ಉಳಿದಿದೆ. ಸೊ ಅದಕ್ಕೆ ಈರುಳ್ಳಿ ಅಮ್ಮ ಕಟ್ ಮಾಡಿ ಹಾಕು ಅಂತ ಹೇಳಿದರು. ಸೊ ಹಾಗೆ ಕಟ್ ಮಾಡ್ತಿದ್ದಾರೆ. ಸೊ ನಾವಿವಾಗ ಊಟಕ್ಕೆ ಕೂತಿದ್ದೇವೆ. ಓಕೆ ಗೈಸ್, ನಾವು ಇಲ್ಲಿ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀವಿ.